ಜೈ ಭೀಮ್, ಜೈ ಸಂವಿಧಾನ, ಜೈ ಭಾರತ ಎನ್ನುವ ಘೋಷಣೆಯೊಂದಿಗೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಶಕ್ತಿ ಸಂಘದ ನೂತನ ಶಾಖೆ ಅದ್ಧೂರಿಯಾಗಿ ಉದ್ಘಾಟನೆಯಾಯಿತು. ಶಿಕ್ಷಣ, ಸಂಘಟನೆ, ಸಮಾನತೆ ಹಾಗೂ ಸಂವಿಧಾನದ ಆಶಯಗಳನ್ನು ಜನರಿಗೆ ತಲುಪಿಸುವ ಸಂಕಲ್ಪದೊಂದಿಗೆ ಶಾಖೆ ಕಾರ್ಯಾರಂಭ ಮಾಡಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಲಕ್ಷ್ಮಣ್ ದಶರಥ್ ಕೋಲ್ಕಾರ್, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅನ್ಯಾಯವಾದರೆ ಸಂಘಟನೆ ನಿರಂತರ ಹೋರಾಟ ನಡೆಸಲಿದೆ ಎಂದು ಹೇಳಿದರು. ಯುವ ಮುಖಂಡರು, ಯುವಜನರು ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು, ಮಕ್ಕಳ ಮೊಬೈಲ್ ಬಳಕೆ ಕಡಿಮೆ ಮಾಡಿ ಶಿಕ್ಷಣದತ್ತ ಗಮನ ಹರಿಸಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ನೂತನ ಶಾಖೆಯ ಅಧ್ಯಕ್ಷ ಗಂಗಪ್ಪ ಕುಂಬಳಿ ಸೇರಿದಂತೆ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘದ ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಸಂವಿಧಾನ ಶಿಲ್ಪಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ BR ಅಂಬೇಡ್ಕರ್ ಶಕ್ತಿ ಸಂಘಕ್ಕೆ ಮುಖ್ಯ ಪಾತ್ರ ಸಂಘಟನೆಗೆ ಒಂದು ಹೆಮ್ಮರವಾಗಿ ಬೆಳೆಸಿ ಸಮಾಜದ ದುಃಖ ಸುಖಕ್ಕೆ ನೀವು ಭಾಗಿಯಾಗಿ ಅವ್ರ ಕಷ್ಟ ದರ್ಶನ ಮಾಡಿ ವೈಯಕ್ತಿಕವಾಗಿ ನೀವು ವಿಚಾರ ಮಾಡಬೇಕು. ಪ್ರತಿಯೊಂದು ಮನೆಗೆ ಹೋಗಿ ವಾರದಾಗ ಒಮ್ಮೆ ಹೆಂಗೆ ನಡೆದೈತೋ ಏನೋ ಅಂತ ಕೇಳ್ಕೊಂಡು ಈ ಸಂಘಟನೆ ಅಷ್ಟಲ್ಲ, ನಿಮ್ಮ ಲೈಫ್ನು ಅದ್ರ ಜೊತೆ ಸೇರ್ಪಡೆ ಮಾಡಿ ಒಂದು ಸಂಘಟನೆ ಬೆಳೆಸ್ಬೇಕಂತೇಳಿ ನಿಮಗೆ ಆದೇಶ ಪತ್ರ ಕೊಡ್ತೇವೆ. ಸಹ ಮಹಿಳಾ ಘಟಕದ ಅಧ್ಯಕ್ಷರು, ರಾಜ್ಯದ ಮಹಿಳಾ ಘಟಕದ ಅಧ್ಯಕ್ಷರು ಸಹ ಇಲ್ಲಿ ಉಪಸ್ಥಿತಾರೆ. ಅವರು ಇವರು ಎನ್ನಲ್ಲದೆ ಅವ್ರ ಹೆಸರುಗಳನ್ನು ನಾನು ತಗೋದೆ, ಯಾಕಂದರೆ ಬೆಳೆ ಅಭಾವ. ಈಗ ಒಂದು ವಾತಾವರಣದಲ್ಲಿ ಈ ಸಂಘಟನೆ ಉದ್ಘಾಟನೆಗೆ ತಮ್ಮೆಲ್ಲರ ಅನುಮತಿ ಕೋರಿ ಮಾನ್ಯ ರಾಜ್ಯಾಧ್ಯಕ್ಷರಾದ ದಶರಥ್ ಕೋಲ್ಕಾರ್ ಅವರು ಹಾಗೂ ಈ ಗ್ರಾಮದ ಅಧ್ಯಕ್ಷರಾದ ನೂತನವಾಗಿ ಆಯ್ಕೆಗೊಂಡಂಥ ಅಧ್ಯಕ್ಷರು ಈ ಈಗ ನಮ್ಮ ಬೋರ್ಡನ್ನು ಉದ್ಘಾಟನೆ ಮಾಡಬೇಕಂತೇಳಿ ತಮ್ಮೆಲ್ಲರ ಸರ್ಕಾರ ಕೇಳ್ಕೊತಾ ಇದ್ದಾರೆ. ಹೇಳ್ರಿ ನೀವು ಆಚೆ ಕಡೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೋಲೋ ರೇ ಬೋಲೋ, ಬೋಲೋ ರೇ ಬೋಲೋ. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಎಲ್ಲ ಉದ್ಘಾಟನೆ ಮಾಡಿದಂಥ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಮುಖ್ಯ ಘಟಕದ ಕಾರ್ಯಕ್ರಮವನ್ನು ಈ ಶಾಖೆಯ ಉದ್ಘಾಟನಾ ಈ ಗ್ರಾಮದ ಎಲ್ಲ ಕುಲಬಾಂಧವರು ಸೇರಿಕೊಂಡು ಅವರು ನೆರವೇರಿಸ್ತಾರೆ ಅಂತೇಳಿ ನಂಬಿದ್ದೇವೆ. ಅವ್ರ ಜೊತೆಗೆ ನಾವು ಅವರು ಒಂದು ಮೀಟಿಂಗ್ ಹಾಲ್ನಲ್ಲಿ ಏನು ಮಾಡಿದ್ರೆ ಅಲ್ಲಿ ಅವ್ರ ಜೊತೆ ನಾವೆಲ್ಲ ಸೇರ್ಕೊಂಡು ಜೈ ಭೀಮ್ ಘೋಷಣೆಗೆ ಹೋಗುತ್ತಾ ಈ ಉದ್ಘಾಟನೆ ಮತ್ತೊಮ್ಮೆ ವಿಜೃಂಭಣೆಯಿಂದ ಅಲ್ಲಿ ಆಫೀಸ್ನಲ್ಲಿ ಮಾಡೋಣ ಅಂತೇಳಿ ಕೇಳ್ಕೊತಾ ಇದ್ದೇನೆ.